ಆರೋಹಣ ಸಂಚಿಕೆ 3ರಲ್ಲಿ ಎಲ್ಬೋ ಫಾಲ್ಸ್ ಟ್ರೇಲ್. ಕ್ಯಾಲ್ಗರಿಯಿಂದ ಸುಮಾರು 1 ಗಂಟೆ ದೂರದಲ್ಲಿರುವ ಈ ಸ್ಥಳ ಬಹಳ ಸುಪ್ರಸಿದ್ಧ. ಮನೆಯಲ್ಲಿಯೇ ಇದ್ದು ಬೇಜಾರಾದಾಗ ಒಮ್ಮೆ ಮೌಂಟೇನ್ಸ್ ನೋಡಿಕೊಂಡು ಬರೋಣ ಅಂತ ನಿಮಗೆ ಅನಿಸಿದರೆ ಫಟ್ ಅಂತ ಹೋಗಿ ಥಟ್ ಅಂತ ಬೆಟ್ಟ ಗುಡ್ಡ ಕಾಡು ನೋಡಿ ಬರಲು, ಪಟ್ಟಣದಿಂದ ಕಾಡಿಗೆ ಬಂದ ಅನುಭವ ಪಡೆಯಲು ಬಹಳ ಅನುಕೂಲಕರ ಸ್ಥಳ ಈ ಹೈವೇ 66ರಲ್ಲಿದೆ. ಇಲ್ಲೇ ಇರುವುದು ಎಲ್ಬೋ ಫಾಲ್ಸ್. ವರ್ಷದ 365 ದಿನವೂ ಇಲ್ಲಿ ಫಾಲ್ಸ್ ನೋಡಲು ಜನ ಬರುತ್ತಿರುತ್ತಾರೆ. ಈ ಫಾಲ್ಸ್ ಸುತ್ತಮುತ್ತ ಒಂದೆರಡು ಸುತ್ತು ಹೊಡೆದರೆ ಒಟ್ಟಾರೆ ಆಗುವುದು ಸುಮಾರು 1-2 ಕಿಲೋಮೀಟರ್ ಮಾತ್ರ. ಪಾರ್ಕಿಂಗ್ನಿಂದ ಬಹಳ ಹತ್ತಿರದಲ್ಲಿಯೇ ಇದೆ ಮೊದಲ ಎಲ್ಬೋ ಫಾಲ್ಸ್ ವ್ಯೂ ಪಾಯಿಂಟ್. ಆದರೆ ಇಲ್ಲಿಂದ ಫಾಲ್ಸ್ನ ಹಿಂಭಾಗ ಮಾತ್ರ ಕಾಣಿಸುತ್ತದೆ. ಆದರೆ ನಮ್ಮ ಈ ಕ್ಯಾಲ್ಗರಿಯ ಜೀವನದಿ ಎಲ್ಬೋ ರಿವರ್ ಹರಿದು ಬರುವ ಸುಂದರ ದೃಶ್ಯ ನಯನ ಮನೋಹರ. ಜಾಗತಿಕ ತಾಪಮಾನದ ಪರಿಣಾಮದಿಂದ ಇತ್ತೀಚಿನ ಕೆಲವು ವರ್ಷಗಳಿಂದ ಈ ನದಿಯಂತೂ ವರ್ಷಪೂರ್ತಿ ಹರಿಯುತ್ತಲೇ ಇರುತ್ತದೆ. ಈ ವ್ಯೂ ಪಾಯಿಂಟ್ನಲ್ಲಿ ಜೂನ್ 2013ರಲ್ಲಿ ಫ್ಲಡ್ಸ್ ಬಂದಾಗ ಏನಾಯಿತು, ಆಮೇಲೆ ನದಿಯು ಹೇಗೆ ತನ್ನ ದಿಕ್ಕನ್ನು ಬದಲಾಯಿಸುತ್ತಿರುತ್ತದೆ ಎಂಬ ಮಾಹಿತಿ ಕೂಡ ಇದೆ. ಬೆಟ್ಟಗಳ ಮೇಲಿರುವ ಗ್ಲೇಷಿಯರ್ ಕರಗಿ ಆಗುವ ಈ ನದಿಯ ಶುದ್ಧ ನೀರು ಇಲ್ಲಿಂದಲೇ ಹರಿದು ಬಂದು ನಮ್ಮ ಕ್ಯಾಲ್ಗರಿಯ ಗ್ಲೆನ್ಮೋರ್ ಡ್ಯಾಮ್ ಮುಖಾಂತರ ಝೂ ಬಳಿ ಬೋ ನದಿಗೆ ಸೇರಿಕೊಳ್ಳುತ್ತದೆ. ಇಲ್ಲಿ ವಾಟರ್ ಫಾಲ್ಸನ್ನು ನೋಡಿ ಆನಂದಿಸುವುದು ಒಂದು ಚಟುವಟಿಕೆ ಆದರೆ, ನದಿಯ ಪಕ್ಕದಲ್ಲಿ ಕುಳಿತುಕೊಂಡು ಪ್ರಕೃತಿಯ ಸದ್ದುಗಳನ್ನು ಆಲಿಸುತ್ತಾ ಸ್ವಲ್ಪ ಕಾಲ ಕಳೆಯೋದು ಒಂದು ಬಹಳ ಆಹ್ಲಾದಕರ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆ. ಈ ಜಲಪಾತವನ್ನು ಮುಂದಿನಿಂದ ವೀಕ್ಷಿಸಲು ಜಲಪಾತದ ಪಕ್ಕದಲ್ಲಿ ಅನೇಕ ವ್ಯೂ ಪಾಯಿಂಟ್ಗಳನ್ನು ಹಾಗೂ ನಡೆದುಕೊಂಡು ಹೋಗಲು ಮೆಟ್ಟಿಲುಗಳ ದಾರಿಯನ್ನು ಮಾಡಿದ್ದಾರೆ. ಆದರೆ ವಿಂಟರ್ನಲ್ಲಿ ಹೋಗುವುದು ಸ್ವಲ್ಪ ಅಪಾಯಕಾರಿಯಾದ್ದರಿಂದ ಈ ದಾರಿಗಳನ್ನು ಈಗ ಸದ್ಯಕ್ಕೆ ಮುಚ್ಚಿದ್ದಾರೆ. ಆದರೂ ಕೂಡ ನೀವು ವಿಂಟರ್ ವಾಕಿಂಗಿಗೆ ಕ್ರ್ಯಾಂಪಾನ್ಸ್ ಜೊತೆ ಪ್ರಿಪೇರ್ ಆಗಿ ಹೋಗಿದ್ದರೆ ಈ ದಾರಿಯಲ್ಲಿ ಹೋಗಿ ಜಲಪಾತವನ್ನು ವೀಕ್ಷಿಸಲು ಅಡ್ಡಿಯಿಲ್ಲ. ಇಲ್ಲಿ ಸುಮಾರು 3-4 ಸ್ತರಗಳಲ್ಲಿ ಜಲಪಾತವನ್ನು ವೀಕ್ಷಿಸಲು ಅಲ್ಲಲ್ಲಿ ಪ್ಲಾಟ್ಫಾರ್ಮ್ಗಳನ್ನು ಮಾಡಿದ್ದಾರೆ. ಇಲ್ಲಿಂದ ಮುಂದೆ ಕೂಡ ಅನ್ಅಫಿಷಿಯಲ್ ಆಗಿ ನದಿಯ ಪಕ್ಕದಲ್ಲಿ ಆದರೆ ಎತ್ತರದಲ್ಲಿ ಈ ದಾರಿ ಮುಂದುವರಿಯುತ್ತದೆ. ಇಲ್ಲಿ ಈ ಜಲಪಾತದ ನೀರು ಎಲ್ಲಿಂದ ಬರುತ್ತದೆ ಎಂಬ ಮಾಹಿತಿ ಕೂಡ ಇದೆ. ಈ ಸುಂದರವಾದ ಜಲಪಾತದ ದೃಶ್ಯ, ಜಲಪಾತದಿಂದ ಆಗಿರುವ ದೊಡ್ಡದಾದಂಥ ಹೊಂಡ, ಅಲ್ಲಿರುವ ತಿಳಿ ನೀರು ಇಲ್ಲಿಂದ ನೋಡಲು ಬಹಳ ಸುಂದರ. ಇನ್ನೂ ಹತ್ತಿರ ಹೋಗಿ ಜಲಪಾತದಿಂದ ಬರುವ ಆ ಭೋರ್ಗರೆಯುವ ಶಬ್ದ, ಸೂರ್ಯಾಸ್ತದ ಸಮಯದಲ್ಲಿ ಅಲ್ಲಿಂದ ಚಿಮುಕುವ ನೀರಿನ ಹನಿಗಳು, ದಿನವಿಡೀ ಬಿಸಿಲಿನಿಂದ ದಣಿದ ಸೂರ್ಯ ಸ್ವತಃ ನೀರನ್ನು ಹೀರಿಕೊಳ್ಳುತ್ತಿದ್ದಾನೇನೋ ಅನ್ನುವಂತೆ ಕಾಣುತ್ತದೆ ಈ ದೃಶ್ಯ. ಒಟ್ಟಿನಲ್ಲಿ ಕ್ಯಾಲ್ಗರಿಗೆ ಅತಿ ಸಮೀಪದಲ್ಲಿರುವ ಈ ಒಂದು ಸುಂದರವಾದ ಸ್ಥಳ ಕ್ಷಣಕಾಲ ನಮ್ಮನ್ನು ಬೇರೆ ಒಂದು ಲೋಕಕ್ಕೆ ಕರೆದು ತಂದಂತೆ ಅನುಭವ ಕೊಡುತ್ತದೆ. ಮನೆಯಲ್ಲಿದ್ದು ಬೇಜಾರಾದಾಗ ಸಾಧ್ಯವಾದರೆ ನೀವು ಒಮ್ಮೆ ಹೋಗಿ ಬನ್ನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.